Zalabajana Sabaladadai. Zalada Zomala Kalabazai. And a Masula Bakarabasum Barai. A Rabarabasur Bakai Rabarai. ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಈಗ ನಿಮ್ಮದು ಮೆಜೆಸ್ಟಿಕಲ್ಲಿ ಈ ಕಡೆ ಬರ್ತೀರಾ, ಒಂದ್ಸತಿ ಆ ಕಡೆ ಬಗೋದು, ಒಂದ್ಸತಿ ಈ ಕಡೆ ಬಗೋದು. ಓಕೆ. ಈ ಹಸು ಓನರ್ ಎಲ್ಲೋದ್ರು? ಹಸು ಅವರು ಎಷ್ಟೊತ್ತಾಯ್ತು? ನೀವು ಕನ್ನಡ ಬರುತ್ತಾ? ಕನ್ನಡದವ್ರೇನಾ? ಒಳ್ಳೇದಾಯ್ತು ಬಿಡಿ. ನಾವು ಏನಿಲ್ಲ ಒಂದು ಕಂಪ್ನಿದು ಅಡ್ವರ್ಟೈಸ್ಮೆಂಟ್ಗಳು ಮಾಡ್ತಾ ಇದ್ದೀವಿ. ಕಂಪ್ನಿ ಅಡ್ವರ್ಟೈಸ್ಮೆಂಟ್ ಗೊತ್ತಲ್ವಾ? ಈ ಥರ ಲುಂಗಿ ಹುಟ್ಟೋರು, ಈ ಥರ ಹಾಕಿದವ್ರು ಬೇಕು. ಯಾಕಂದರೆ ನಮಗೆ ಪಂಚದು ಹೊಸದು ಕಂಪ್ನಿ ಓಪನ್ ಆಗಿದೆ ನಮ್ಮದು. ಓಕೆನಾ? ಕೇಳಿಸ್ತಾ ನಿಮಗೆ? ಅದಕ್ಕೆ ಈ ಥರ ಪಂಚೆ ಅಡ್ವರ್ಟೈಸ್ಮೆಂಟ್ ಅವ್ರು ಬೇಕು. ನೀವು ಅಡ್ವರ್ಟೈಸ್ಮೆಂಟಲ್ಲಿ ಏನು ಆ್ಯಕ್ಟ್ ಮಾಡೋಕ್ಕೆ ಬರುತ್ತಾ ನಿಮಗೆ? ಅಲ್ಲಂದ್ರೆ ಏನಲ್ಲ, ಪಂಚೆ ಕಟ್ಕೊಂಡು ಹಿಂಗೆ ನಿಂತ್ಕೊಳ್ಳೋದು ಅಷ್ಟೇ. ಅಂದರೆ ಎಲ್ಲರೂ ತೊಗೋತಾರೆ, ನಮ್ಮ ಪಂಚೆ ಲುಂಗಿಗಳೆಲ್ಲ ತೊಗೋತಾರೆ ಅಂತ. ಇಲ್ಲ ಸರ್, ನಾವು ಗಾರೆ ಕೆಲಸ ಮಾಡೋರು. ಅಲ್ಲ, ಅದು ಬೇಡ ನಮಗೆ, ಅದೆಲ್ಲ ಮುಖ್ಯ. ಅಡ್ವರ್ಟೈಸ್ಮೆಂಟ್ಗೆ ನಿಮಗೆ 25,000 ರೂಪಾಯಿ ಕೊಡ್ತೀವಿ ನಾವು. ಬೇಡವಾ ದುಡ್ಡು? ಅಲ್ಲ, ಅಡ್ವರ್ಟೈಸ್ಮೆಂಟ್ ಒಳಗೆ ಫೋಟೋ ಕೊಡಲ್ವಾ ನೀನು? ಫೋಟೋ ಕೊಡೋಕೆ ಕಷ್ಟನಾ ನಿನಗೆ? ಬೇಡ ಬೇಡ. ಎಲ್ಲ ಲುಂಗಿ ಇಟ್ಕೊಂಡು ಸುಮ್ಮನೆ ಹಿಂಗೆ ನಿಂತ್ಕೊಳ್ಳೋದು. 1-2 ಫೋಟೋ ತೊಗೋತೀನಿ, ಬೇಡ. ಕಂಪ್ನಿಗೆ ಕಳಿಸ್ಕೊಡ್ತೀನಿ ಇಮಿಡಿಯೇಟಾಗಿ. ನೀನು ಹ್ಞೂ ಅಂದ್ರೆ ನಾನು ಅಮೇರಿಕಾ ಕರ್ಕೊಂಡು ಹೋಗ್ತೀನಿ ನಿನ್ನ. ಬೇಡ ಬೇಡ. ನಾವು ಏನಣ್ಣ ನೀನು, ದುಡ್ಡು ಸಿಕ್ಕಿದ್ರೆ ಅದೃಷ್ಟ ನೀನು. ಬೇಡ. ಹಿಂಗೆ ಮಾಡು, ಒಂದು ಫೋಟೋ ತಕ್ಕೋ ಹೇಳ್ತೀನಿ. ಬೇಡ ಬೇಡ ಬೇಡ. ಫೋಟೋನು ಬೇಡವಾ? ಬೇಡ ಬೇಡ. ಅಲ್ಲಣ್ಣ, ಫೋಟೋ ಬೇಡವಾ ನಿಂದು? ಬೇಡ. ನೋಡೋಣ ಅದೃಷ್ಟ. ಅದೃಷ್ಟ ಬಿಡ್ತೀಯಲ್ಲಣ್ಣ ನೀನು. ಬಂದು ಅದೃಷ್ಟ ಹೋಗು, ಏನಾರು ಮಾಡ್ಕೊ ಹೋಗು, ನನಗೇನು. ಅಲ್ಲ ಏನು ಇದು ನೋಡು, ತಲೆ ಆಯ್ತಾ ನೋಡ್ರಿ ಅವ್ರಿಗೆ. ಹಾಂ, ಇಲ್ಲಿ ಬಾ, ನಾನು ನೆರಳು ಬಾ. ಕನ್ನಡ ಬರಲ್ವಾ? ಕನ್ನಡದವ್ರಾ? ಒಳ್ಳೇದಾಯ್ತು ಬಿಡಿ. ನನಗೆ ಅಡ್ವರ್ಟೈಸ್ಮೆಂಟ್ ಹುಡುಕ್ತಾ ಇದ್ದೀನಿ. ನಮ್ಮದು ಹೊಸದು ಕಂಪ್ನಿ ಓಪನ್ ಆಗೈತೆ, ಬಟ್ಟೆ ಅಂಗಡಿ. ಆಯಿತಾ? ಇಲ್ಲಿ ಹೊಸದು ಕಂಪ್ನಿ ಓಪನ್ ಮಾಡಿದ್ದೀವಿ. ಹೆಬ್ಬಾಳ್ ರೋಡ್ ಗೊತ್ತಲ್ಲ, ಮೇನ್ ರೋಡು, ಅಲ್ಲಿ ಓಪನ್ ಆಗಿದೆ ಹೊಸದು ಬಟ್ಟೆದು ಕಂಪ್ನಿ ಓಪನ್ ಆಗೈತೆ. ಅಂದರೆ ನಮ್ಮ ಬಟ್ಟೆ ಎಲ್ಲರೂ ತೊಗೋತಾರೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ ನಾವು. ಅರ್ಥ ಆಯ್ತಾ? ಫೋಟೋ ತೆಗೆದು ನಿಮ್ಗೆ ನಾವು ಇಷ್ಟ ಅಂತ ದುಡ್ಡು ಕೊಡ್ತೀವಿ. ನಿಮ್ಮ ಅಕೌಂಟ್ಗೆ ಇಮಿಡಿಯೇಟ್ ಬರ್ತದೆ. ನಮ್ಗೆ ಸ್ವಲ್ಪ ಫೋಟೋಗಳು ಬೇಕು. ಒಂದೇ ಸ್ಪೆಕ್ಸ್ ಹಾಕೊಳಕ್ಕೆ ಬರಲ್ಲ ನನಗೆ ಅಂತಾರೆ. ಏನು ಮಾಡಲಿ? ನೀವು ಬರ್ತಾ ಸ್ಪೆಕ್ಸ್ ಹಾಕೋತೀರಾ? ಹಾಕ್ಕೊಳ್ಳಿ, ಸ್ವಲ್ಪ ಹೊತ್ತು ಹಾಕೊಳ್ತೀನಿ. ಹಾಕ್ಕೊಳ್ಳಿ, ಸ್ವಲ್ಪ ಹೊತ್ತು ಹಾಕ್ಕೊಳ್ಳಿ. ಓಕೆ. ಹಾಕ್ಕೊಂಡು ಸ್ವಲ್ಪ ಒಂದು 2-3 ಸ್ಟೈಲ್ಗಳು ಫೋಟೋಗಳು ನಿಂತ್ಕೋಬೇಕು ನೀವು ನನಗೆ. ಒಂದು 2-3 ಸ್ಟೈಲಲ್ಲಿ ಯಾವ ಥರ ನಿಂತ್ಕೋತೀರಿ ನೋಡಿ. ನಿಂತ್ಕೊಳ್ಳಿ, ಸ್ಟೈಲಲ್ಲಿ ನಿಂತ್ಕೊಳ್ಳಿ. ರಜನಿಕಾಂತ್ ಅವ್ರ ಥರ ಯಾವ ಥರ ನಿಂತ್ಕೊಳ್ಳಿ ಸ್ಟೈಲ್. ಹಂಗೆ ಇಲ್ಲ, ಸೊಂಟದ ಮೇಲೆ ಕೈ ಇಟ್ಕೊಂಡು ಹಿಂಗೆ, ಈ ಥರ ಹಿಂಗೆ ಕೈ ತೋರಿಸೋ ಥರ. ಒಂದು ನಿಮಿಷ ಅಣ್ಣ. ಕಂಪ್ನಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಯಾರು ಬಿಡ್ತಾರೆ? ದೊಡ್ಡ ದೊಡ್ಡ ಬ್ಯಾನರ್ಗಳಣ್ಣ ಈಗ ನಿಮ್ಮದು ಮೆಜೆಸ್ಟಿಕಲ್ಲಿ ಎಲ್ಲ ಕಡೆ. ಅಂದರೆ ನಮ್ಮ ಬ್ರ್ಯಾಂಡ್ ಎಲ್ಲರೂ ತೊಗೋತಾರೆ ಅಂತ. ಸೂಪರ್ ಅಣ್ಣ. ಈಗ ಬೇರೆ ಥರ ಇನ್ನೊಂದು ಕೊಡಿ ಪೋಸು. ಈ ಕಡೆ ಬರ್ತೀರಾ, ಒಂದು ಸತಿ ಆ ಕಡೆ ಬಗೋದು, ಒಂದು ಸತಿ ಈ ಕಡೆ ಬಗೋದು. ಓಕೆ ಅಣ್ಣ, ಸೂಪರ್ ಅಣ್ಣ. ಈಗ ಬೇರೆ ಥರ ಸ್ಟೈಲ್ ಏನಾದರೂ, ಬೇರೆ ಸ್ಟೈಲ್ ಏನು ಕೊಡ್ಬೋದು? ಶರ್ಟ್ ಬಟನ್ ಬಿಚ್ಬಿಟ್ಟು ಒಂದು 2 ಶರ್ಟನ್ ಬಿಚ್ಬಿಟ್ಟು ನಿಂತ್ಕೊಳ್ಳಿ. 2 ಕೈ ಹಿಂಗೆ. ಅದು ಓಕೆ ಅಣ್ಣ. ಈಗ ಇನ್ನೊಂದು 2 ಸ್ಟೈಲ್, ಒಂದು ವಾಕಿಂಗ್ ಸ್ಟೈಲ್ ಬೇಕು ನನಗೆ ವಿಡಿಯೋದೊಳಗಡೆ. ವಾಕಿಂಗ್ ಸ್ಟೈಲ್ ಮಾಡು ಬಾ. ಅದು ಮ್ಯೂಸಿಕ್ ಕೊಡ್ತಾರೆ, ವಾಕಿಂಗ್ ಸ್ಟೈಲ್ ಬೇಕು. ರಜನಿಕಾಂತ್ ಅಷ್ಟೇ, ನಾನು ಮ್ಯೂಸಿಕ್ ಕೊಡ್ತೀನಿ ನಿನಗೆ, ಆ ಥರ ನಡಿ. ರಜನಿಕಾಂತ್ ಅವ್ರು ನಡೆಯೋದು ನೋಡಿದ್ದೀರಾ? ಅಷ್ಟೇ, ಇಲ್ಲಿವರೆಗೂ ಅಷ್ಟೇ. ಇಲ್ಲಿ ಬಂದು ಹಿಂಗೆ ವಾಪಸ್ ಈ ಕಡೆ ಬನ್ನಿ, ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಬನ್ನಿ, ಇಲ್ಲಿ ಬನ್ನಿ. ರೆಡಿ ಸರ್. ಸಿಕ್ಕಿದ್ದಾರೆ ಸರ್, ಒಳ್ಳೆ ಮಾಡೆಲ್ ಸಿಕ್ಕಿದ್ದಾರೆ ನಮಗೆ ಸರ್. ಒಳ್ಳೆ ಮಾಡೆಲ್ ಸಿಕ್ಕಿದ್ದಾರೆ, ಚೆನ್ನಾಗಿದ್ದಾರೆ ಸರ್. ಸಿಂಪಲ್ ಆ್ಯಂಡ್ ಶೋಬರ್ ಅಂದಿರಿ ನೀವು. ವಯಸ್ಸು ಹುಡುಗರು ಏನಿಲ್ಲ ಸರ್, ವಯಸ್ಸು ಕಡಿಮೆನೇ ಇವ್ರಿಗೆ. ವಯಸ್ಸು ಎಷ್ಟೇ ಇಲ್ಲಿ ವಯಸ್ಸು? 40. ನಿಜನಾ? 40? 55? 65? ಇಲ್ಲಪ್ಪ, 35 ವಯಸ್ಸು ಸರ್. ಒಂದು ವಿಡಿಯೋ ಕಾಲ್ ಮಾಡ್ತೀನಿ ನೋಡಿ, ನೀವೇ ಬೇಕಾರೆ. ವಿಡಿಯೋ ಕಾಲ್ ಸ್ಟೈಲಲ್ಲಿ ನಿಂತ್ಕೊಳ್ಳಿ. ಇಂಗ್ಲೀಷ್ ಏನಾದ್ರು ಬರುತ್ತಾ? ಏನು ಬರಲ್ಲ. ಓಲಿ ಬಿಡಿ, ಇರಲಿ ಬಿಡಿ, ಬರೋಲ್ಲ. ಓಕೆ ಸರ್, ಇವರೇ ಸರ್ ನೋಡಿ. ನೀವು ಮ್ಯೂಸಿಕ್ ಆ್ಯಡ್ ಮಾಡ್ಬೇಕಲ್ಲ. ಈಗ ವಾಕಿಂಗ್ ಸ್ಟೈಲ್ ಐತೆ. ಹೋಗಪ್ಪ ಆ ಕಡೆ. ವಾಕಿಂಗ್ ಸ್ಟೈಲ್ ಹಿಂಗೆ ಬರ್ಬೇಕು. ಹಿಂದೆ ಹೋಗಿ. ಎಸ್. ವಾಪಸ್ ಹೋಗಿ ಮತ್ತೆ ಬನ್ನಿ, ಯಾಕಂದ್ರೆ ಬನ್ನಿ. ಒಳ್ಳೆ ಮ್ಯೂಸಿಕ್ ಸ್ಟೈಲ್ ಬೇಕು, ನನಗೆ ಸ್ವಲ್ಪ ಸ್ಟೈಲ್ ಬೇಕು ನಡೆಯೋದು. ಓಕೆ. ಹಂಗೆ ಹಿಂದೆ ಬನ್ನಿ, ಹಂಗೆ ಹಿಂದೆ ಬಂದ್ಬಿಡಿ. ಒಂದು 2-3 ಹಿಂಗೆ ಈ ಥರ ಬೇಕು. ಇವೆಲ್ಲ ಬೇಕು ನನಗೆ.
ಹಾಂ ಅದು ಹಾಂ زلد زوم لكل فزاي انما صول بكار رب سم براي رب 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 صور رب كاي رب راي ان رب ಸಾಗೋಣ ಇಷ್ಟು ಸಾಕು ಓಕೆ ಒಂದೆರಡು ಫೋಟೋ ಕೊಟ್ವಿ ನಿಮಗೆ ಫೋನ್ ಬರುತ್ತೆ ಫೋನ್ ನಂಬರ್ ಕೊಡ್ತೀರಾ ಹೆಂಗೆ ಕೊಡ್ತೀವಿ. ಫೋನ್ ನಂಬರ್ ಕೊಟ್ಟಿರ್ತೀರಿ ಈಗ ಸದ್ಯಕ್ಕೆ ಫೋನ್ ರಿಪೇರ್ ಆಗಿದೆ. ಫೋನ್ ರಿಪೇರ್ ಆಗಿದೆಯಾ ಪರವಾಗಿಲ್ಲ ಓಕೆ ನೀವು ಎಲ್ಲಿರ್ತೀರಾ ಯಾವಾಗಲೂ ಇಲ್ಲೇ ಇರ್ತೀವಿ. ಇಲ್ಲೇ ಇರ್ತೀರಾ ಇಲ್ಲೇ ಈಗ ನಿಮಗೆ ಪೇಮೆಂಟ್ ಏನಾದರೂ ಅಗ್ರಿಮೆಂಟ್ ಮಾಡಿಸ್ಕೊಂಡು ಮಾಡ್ಲಿಂಗಿಗೆ ಎಷ್ಟು ಬೇಕು ಅಂದರೆ ಎಷ್ಟು ಕೇಳ್ತೀರಾ ಪೇಮೆಂಟ್ ನನಗೆ ಕಮಿಷನ್ ಇಟ್ಕೊಂಡು ಹೇಳಬೇಕು ಎಷ್ಟು ಕೇಳ್ತೀರಾ ನೀವು ಎಷ್ಟು ಕೊಡ್ತೀರಾ ಸರ್? ನೀವು ಎಷ್ಟು ಹೇಳಬೇಕು ನೀವು ನಿಮ್ಮ ಡಿಮ್ಯಾಂಡು ನಿಮ್ಮ ಇಷ್ಟ ಅದು ನೀವು ಚೆನ್ನಾಗಿ ಮಾಡಿದ್ದೀರಾ ನನಗೆ ಇಷ್ಟ ಆಯಿತು ಅವ್ರಿಗೂ ಇಷ್ಟ ಆಯ್ತು ಈಗ ಆಫೀಸರ್ ನೋಡಿದ್ರಲ್ಲ ನಿಮ್ಮ ವಿಡಿಯೋ ಕಾಲ್ದಲ್ಲಿ ಅವ್ರಿಗೆ ಇಷ್ಟ ಆಗಿದೆ ಎಷ್ಟು ಹೇಳ್ಬೇಕು ಹೇಳಿ ನೀವೇ 10,000. ಹಾಂ 10,000. 10,000 ಒಂದು ದಿವ್ಸಕ್ಕೆ ಇಲ್ಲ 1 ಅವರ್ಗೆ 1 ಅವರ್ಗೆಲ್ಲ ದಿವಸಕ್ಕೆ ಒಂದು ದಿವ್ಸಕ್ಕೆ 10,000 ಏನಣ್ಣ ನೀನು ಮಾಡಲ್ ಹೆಂಗಿರ್ಬೇಕಣ್ಣ 3-4 ಲಕ್ಷ ಕೇಳ್ತಾರೆ ಸರಿ ಹಿಂಗೆ ಮಾಡು ನಿನ್ಗೆ 10,000 ಕೊಡ್ತೀನಿ 3 ಲಕ್ಷ ಮಾತಾಡ್ತೀನಿ 2,90,000 ನಾನು ತೊಗೋತೀನಿ 10,000 ರೂಪಾಯಿ ನಿನಗೆ ಓಕೆನಾ ಬರಲ್ವಾ ತೊಂದರೆ ಇಲ್ಲ ಅಣ್ಣ ಏನು ತೊಂದರೆ ಇಲ್ಲ ಅಲ್ಲ ಬಟ್ ನಿಜವಲ್ಲಣ್ಣ ನೀನು ಗ್ರೇಟ್ ನೀನು ಈ ವಯಸ್ಸಲ್ಲೂ ನಮ್ಗೆ ನೀನು ಮಾಡ್ಲಿಂಗ್ ಮಾಡಿ ನೀನು ಇದು ಮಾಡೋದಲ್ಲಣ್ಣ ಗ್ರೇಟ್ ಅಣ್ಣ ನಿಜವಾಗ್ಲೂ ಗ್ರೇಟ್ ಅಣ್ಣ ನೀನು ನಿಜವಾಗ್ಲೂ ಗ್ರೇಟ್ ಅಣ್ಣ ನೀನು ಖುಷಿ ಆಯ್ತು ನನಗೆ ಆ ಜೋಶ್ ಇವಾಗಲೂ ಐತಲ್ಲ ಅಣ್ಣ ನಿನಗೆ ಹಾಂ ಖುಷಿ ಆಯ್ತಣ್ಣ ಥ್ಯಾಂಕ್ ಯು ಅಣ್ಣ ಏನು ಗೊತ್ತಾ ನಿಮ್ಮ ಫ್ರೆಂಡ್ ಅವ್ರು ಹೇಳಿದ್ರು ನಿಮಗೆ ಏನು ಮಾಡು ಅಂತ ಹೇಳಿದ್ರು ಗೊತ್ತಾ ನಿಮ್ಮನ್ನು ಕುರಿ ಮಾಡಿ ಅಂದರು ನೀವು ಒಳಗಡೆ ಕ್ಯಾಮ್ರಾ ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮ್ ಇದು ಸರಿ ಸರಿ ನಿಮ್ಮ ಫ್ರೆಂಡಲ್ಲಿ ಕುಂತವ್ರಲ್ಲ ಅವ್ರಿಗೆ ಮಾಡಿ ಅಂದರು ನಿಮ್ಮ ಹೆಸ್ರೇನು ಹೇಳಿ ನನ್ನ ಹೆಸರು ಏಳುಮಳೆ ಅಂತ. ಏಳುಮಳೆ ಕರೆಕ್ಟಾಗಿ ಹೇಳು ಅಣ್ಣ ಮಾಡಿದ್ವಿ ಥ್ಯಾಂಕ್ ಯು ಅಣ್ಣ ದಯವಿಟ್ಟು ಕ್ಷಮಿಸಿ ಇದು ತಮಾಷೆಗಾಗಿ ನಿಮ್ಮನ್ನು ನಗಿಸೋ ಉದ್ದೇಶಕ್ಕಾಗಿ ಓಕೆ ಸರ್. ಓಕೆ ಸೊ ನಗ್ನಾಗ್ತಾ ಇರ್ಬೇಕು ನೀವು ಆಯ್ತು. ವಯಸ್ಸು ಅನ್ನೋದು ಏನಿಲ್ಲ ಬರೀ ನಂಬರ್ ಇದ್ದಂಗೆ ವಯಸ್ಸು ಅಲ್ವಾ ವಯಸ್ಸಿಗೆ ಏನು ಮರೆ ಇದಿಲ್ಲ ವಯಸ್ಸಿಗೆ ಬೆಲೆನೇ ಇಲ್ಲ ನಾವು ಗಟ್ಟಿಯಾಗಿರ್ಬೇಕು ಯಾವಾಗಲೂ ಕರೆಕ್ಟ್ ಅಲ್ವಾ ನಿಮ್ಮ ಫ್ರೆಂಡ್ ಹೇಳಿದ್ರು ಅವ್ರು ಸಖತ್ತು ಜೋಶಾಗಿರ್ತಾರೆ ಅವ್ರು ಮಾಡಿ ಸರ್ ಅಂದರು ಮಾಡಿದ್ದೀವಿ ಕ್ಷಮಿಸಿ ನಮ್ಗೆ ಆಯಿತಾ ಧನ್ಯವಾದಗಳು ಸೂಪರ್ ಕುರಿ ನೋಡಿ ಆಶೀರ್ವಾದ ಮಾಡಿ ಧನ್ಯವಾದಗಳು Super Curry.